ಓಪನ್ ಆಗಿ ನಮ್ಮಮ್ಮ ಅಪ್ಪ ಮದುವೆ ಆಗಿರೋದು ದೇವಸ್ಥಾನ ಇದೆ ಒಂದು ವಿದ್ರಾಶತ್ವ ಅಂತ, ಆ ಕಡೆ ತೊಂಡೆಬಾವಿ ಹತ್ರ ಬರುತ್ತೆ. ಹಿಂದೂಪುರು ಆ ರೋಡ್ ಹೋಗ್ತೀವಿ ನೋಡಿ ನಾವು, ತೊಂಡೆಬಾವಿ ಅಲ್ಲಿ ಹತ್ರ ಬರುತ್ತೆ. ಅಲ್ಲಿ ನಮ್ಮಪ್ಪ ಅಮ್ಮ ಮದುವೆ ಆಗಿರೋ ಜಾಗ ಆಲ್ಮೋಸ್ಟ್ ಹಿಂಗೆ ಇರೋದು, ಬರೀ ಕಳ್ಳುಗಳಿಂದನೇ ಇರೋದು ವಿಗ್ರಹಗಳೆಲ್ಲ. ಬಾಬಾ ಯಾರು ಇಲ್ಲ ಬಾ. ಜೀರೆ 10 ಗಂಟೆ ಟೈಮು, ಇನ್ನೂ ಹೋಗಿ ಪ್ಯಾಕ್ ಮಾಡ್ಕೋಬೇಕಾ ಬಿ ಮರಿಬೇಡ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿಂಗಂತೆ, ಕನ್ಫ್ಯೂಸ್ ಮಾಡಬೇಡ ನನ್ನ. ಕನ್ಫ್ಯೂಷನ್ ಅನ್ನೋ ರಾಂಗ್ ಡಿಸಿಷನ್ ತಗೊಬಾರ್ದು. KSRTC ಇನ್ನೂ ಓಡಾಡ್ತಿದ್ದಾವಲ್ಲ ಅಭಿ. ಸುಬ್ರಹ್ಮಣ್ಯಾಗ ಎಲ್ಲಿಂದ? ಧರ್ಮಸ್ಥಳದಿಂದನಾ? ಓಕೆ. ಕನ್ಯಾಡಿ 18 ಕಿಲೋಮೀಟರ್. ಉಜಿರೆ ಏನಾರು ತಿಂತೀಯಾ ಕುಡಿತೀಯಾ ಅಭಿ? ಓಹೋ ಅಣ್ಣ, ರೂಮ್ಗೆ ಹೋಗಿ ಮಲ್ಕೊಳ್ಳೋದಲ್ಲ, ಹೋಗಿ ಫಸ್ಟ್ ಪ್ಯಾಕ್ ಮಾಡಬೇಕು. ಪ್ರಸಾದಗಳೆಲ್ಲ ನೀಟಾಗಿ ಇಟ್ಕೋಬೇಕು, ಅಷ್ಟು ಸಾಕು ಫಸ್ಟು, ಏನು ಬೇಡ. ಹಾಂ, ಬಟ್ಟೆಗಳು ಮನಿನ ಏನಿಲ್ಲ ಅಪ್ಪ, ಅವು ಹೋಗೋಕೆ ಇನ್ನೂ ಲೇಟ್ ಆಗುತ್ತಪ್ಪ. 5 ಗಂಟೆ, ಇವಾಗ 10 ಗಂಟೆ ಅಂದರೆ 11 ಇಲ್ಲ ಅಭಿ. ಉಯ್ ಸೈಕ್ ನಮ್ಮ ಮಕ್ಕಳು, ಪರವಾಗಿಲ್ಲ ಬಾ. ಮನೆ ಹೋಗಿ ಸೇರೋದಕ್ಕೆ ಇನ್ನೂ ಲೇಟ್ ಆಗುತ್ತೆ ನನಗೆ, 12 ಗಂಟೆ 1 ಗಂಟೆ ಆಗುತ್ತೆ. ಎಷ್ಟು ಬೇಗ ಹೋಗಲ್ಲ ಅವನು. ಅವ್ನು ಬಿಟ್ಟಿದ್ದೆ ಎಷ್ಟೊತ್ತಿಗೆ? 5 ಗಂಟೆಗೆ ತಾನೆ, ನಾವೆಲ್ಲ ಒಟ್ಟಿಗೆ ತಾನೆ ಬಿಟ್ಟಿದ್ದೆ 5 ಗಂಟೆಗೆ. ಇವಾಗಿನ್ನೂ ಹೋಗಿದ್ರೆ ಮೋಸ್ಟ್ಲಿ ನೆಲಮಂಗಲ ಅದರಿಂದ ಒಂದು 23 ಕಿಲೋಮೀಟ್ರ್ ದೂರ, ಇನ್ನು 100 ಕಿಲೋಮೀಟ್ರ್ ಮಿಕ್ಕಿರುತ್ತೆ ಅನ್ಕೋ ಅವನಿಗಿನ್ನ ಅಪ್ರಾಕ್ಸಿಮೇಟ್ಲಿ. ಏನೋ ಬರ್ತಿದೆ, ಕಾರು ಬಸ್ಸು ಏನೋ ಒಂದು ಬರ್ತಿದೆ. ಬ್ರಿಡ್ಜ್ ಇದೆ, ಕಾರು ಬಸ್ಸು ಬರ್ತಿದೆ. ಬಾ ಬಾ. ಟಿ.ಟಿಗಳು ಡಿಸ್ಕೋ ಲೈಟ್ಸ್ ಯಾಕೆ ಹಾಕ್ಸ್ಕೊತಾರೆ ಆಚೆ ಅಲ್ಲ? ನಂಗೆ ಅದೇ ಅರ್ಥ ಆಗಲ್ಲ. ಟಿ.ಟಿಗಳು ಡಿಸ್ಕೋ ಲೈಟ್ಸ್ ಹಾಕೊಂಡಿರ್ತಾರೆ, ಅಬ್ಸರ್ವ್ ಮಾಡಿದ್ಯಾ ನೀನು? ಆಚೆ ಎಲ್ಲ ಹಾಕೊಂಡಿರ್ತಾರೆ. ನೈಟ್ ವಿಸಿಬಿಲಿಟಿಗೆ ಅಂತಾರೆ ಸ್ವಲ್ಪ ಜನ ಡ್ರೈವರ್ಗಳು. ಅದೇ ಹಾಂ, ಯಾಕೆ ಅಂತಾರಪ್ಪ ಸ್ವಲ್ಪ ಜನ, ಏನೋ ಗೊತ್ತಿಲ್ಲ. ಏನೋ ಡ್ರೈವರ್ಗಳು ಹೇಳೋದು ನಂಬೇಕಷ್ಟೆ, ಅವ್ರು ಏನು ಹೇಳ್ತಾರೋ. ಯಾವುದು ಸ್ವಲ್ಪ ಜೋರಾಗಿ ಆಡು. ಡ್ರೈವರ ಓ ಡ್ರೈವರ ಅದಾ? ಮತ್ತೆ ಇನ್ಯಾವುದು? ಯಾರ ಇದು? ಪುಲ್ಲಿಂಗ ಬ್ಯಾಚು. ಓಕೆ.
ಓಕೆ, ಉತ್ತರ ಕನ್ನಡ ನನಗೆ ಸುಹಾಸ್ ಅಂತ ಒಬ್ಬ ಫ್ರೆಂಡ್ ಇದೆ ಗೊತ್ತಾ, ಅಲ್ಲಿ ಜೂನಿಯರು, ಅಲ್ಲಿ ಕೋಲ್ಕತ್ತಾ ಅಲ್ಲಿ. ಒಯ್ 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 ಇಲ್ಲ, ಆ ಲೈಟ್ ಹಿಂಗೆ ಬಂತು, ಬೈಕ್ ಅನ್ಕೊಂಡೆ, ಅದು ಹಂಗೆ ಆಯಿತು. ಅವ್ನು ರೈಟ್ ಹಂಗೆ ಅಲ್ಲ, ಅವ್ನು ಮತ್ತೆ ಲೆಫ್ಟ್ ಎದ್ಬಿಟ್ಟ. ಮತ್ತೆ ಇನ್ನೊಂದೇನೋ ಬರ್ತದೆ. ನನಗೆ ಸುಹಾಸ್ ಅಂತ ಒಬ್ಬ ಫ್ರೆಂಡ್ ಇದ್ದ ಅಂತ ಹೇಳ್ದ ನೋಡು, ಅಲ್ಲಿ ಕೋಲ್ಕತ್ತಾ ಅಲ್ಲಿ. ಅವನೊಂದು ಸಾಂಗ್ ಕೇಳಿಸಿದ್ದ ಮಗ ನನಗೆ. ಏನು ಗೊತ್ತಾ ಸಾಂಗ್ ಹೆಸರು? ಊಸು ಬಿಡ್ತೀಯಾ ಮಗ, ಊಸು ಬಿಡ್ತೀಯಾ ಮಗ ಅಂತೆ. ಅದು ಏನು ಟ್ಯೂನ್ ಇಲ್ಲ ಇಲ್ಲ, ಇಲ್ಲೇ ಒಂದು ಊರು ಆ್ಯಕ್ಚುಲಿ, ದೊಡ್ಡಬಳ್ಳಾಪುರ ಹತ್ರ ಚಿಕ್ಕಬಳ್ಳಾಪುರ ಹತ್ರ ಒಂದು ಊರು, ಹಾಸನ ಅನ್ಕೊಂತೀನಿ ಒಂದು. ಏನಂದರೆ ಹೆವಿ ಕಾಮಿಡಿ ಸಾಂಗು ಅದು. ಪ್ಲಸ್ ಅದು ಬೇರೆ, ಇದು ಹ್ಞೂ ಅಂಟಾವ ಮಾವ, ಹ್ಞೂ ಅಂಟಾವ ಮಾವ ಇದೆ ನೋಡು. ಆದ್ರೆ ಆ ರಿದಮು ಆ ಟ್ಯೂನಲ್ಲಿದೆ ನೋಡಿ, ಚೆನ್ನಾಗಿಲ್ಲ. ಹೂ ಅಂಟಾವ ಅನ್ನೋ ಟ್ಯೂನಲ್ಲಿದೆ, ಅದು ಬೇರೆ. ಹೆವಿ ಕಾಮಿಡಿ ಅಂದರೆ ಕಾಮಿಡಿ ಅದು ಸಾಂಗು, ಕೇಳಿ ಯಾವಾಗಾದರೂ. ಅದೇ ಊಸ್ಬಿಡ್ತೀಯಾ ಮಗ, ಊಸ್ಬಿಡ್ತೀಯಾ. ಇನ್ನೊಂದು ಇರುತ್ತೆ, ಅದು ಹೇಳ್ಬೋದಾಗ್ಲೋ ಗೊತ್ತಿಲ್ಲ, ಅದು ಆಮೇಲೆ ಹೇಳ್ತೀವಿ ಬಿಡು. ಮಗದಿರ ಎಡಿಟ್ ಒಂದೈತೆ. ನಾನು ಯಾವಾಗಲೂ ಪಿ ಯು ಅಲ್ಲಿ ಇರಬೇಕಾದ್ರೇ ಏನೋ ನೋಡಿದ್ದು ಅದನ್ನು, ಪಿ ಯು ಅಲ್ಲಿ ಇರಬೇಕಾದ್ರೇ. ಅದು ಮಗದಿರ ಎಡಿಟ್ ಒಂದಿತ್ತು, ಅದು ಸಖತ್ತಾಗಿದೆ. ಅದಿನ್ನು ಕಾಮಿಡಿ ಅಂದರೆ ಕಾಮಿಡಿ ಅಭಿ ಅವ್ರದ್ದು. ಲಿಟ್ರಲ್ಲಿ 40-50 ಹೋಗ್ತಾ ಇದ್ದೀವಿ ನಾವು ಅಷ್ಟೊತ್ತಿಂದ. ಇಂಡಿಕೇಟರ್ ಹಾಕಿದ ಆ್ಯಕ್ಟಿವ್. ಮಗ ವೈಸರ್ ಅದಕ್ಕೆ ಹಾಕವಲ್ಲ ನಾನು ಅಂತ ಹೇಳಿದ್ದು. ವೈಸರ್ ತೆಗ್ದು ನೋಡಿ, ಇವಾಗ ಕರೆಕ್ಟಾಗಿ ಕಾಣಿಸುತ್ತೆ ರೋಡು. ಕನ್ನಡ ಧೂಳೇನು ಹೋಗಲ್ಲ, ಒಂದು ಸ್ವಲ್ಪ ಹೊತ್ತು ಟ್ರೈ ಮಾಡು, ಆಮೇಲೆ ನಿನಗೆ ಹಂಗೆ ಅನ್ಕಂಫರ್ಟೇಬಲ್ ಅಂದರೆ ವೈಸರ್ ಹಾಕೋ. ಮತ್ತೆ ಇಲ್ಲೇನು ಧೂಳೇನು ಇಲ್ವಲ್ಲ, ರೋಡ್ ಚೆನ್ನಾಗಿಲ್ಲ ಅಷ್ಟೇ, ಬಟ್ ಧೂಳೇನು ಇಲ್ಲ ಬಾ. ಹುಳ ಬಿತ್ತ ಅದು ನಾರ್ಮಲ್ ಬಿಡು, ಅದು ಏನಾಗಲ್ಲ ಬಾ. ಯಾರಿಗೂ ಇಷ್ಟ ಇರಲ್ಲ, ಬಟ್ ವಿಸಿಬಿಲಿಟಿ ಹಾಂ 10:07 ಅಭಿ ಟೈಮು. ಚಿಂಟು ನಾನು ಬಂದಾಗಲೇ ಕ್ರಾಸ್ ಮಾಡ್ತು ನಾಯಿ. ಕಾರ್ ಬರ್ತಿದೆ, ಕಣ್ಣು ಮುಚ್ಚಬೇಡ ನೀನು, ಇವಾಗಲೇ ಹೇಳಿದ್ದೀನಿ. ಕಣ್ಣು ಮುಚ್ಚಿದ ಗಾನು. ಓಕೆ, ಓಹ್ ಶಾರು, ಬಾ ಬಾ ಬಾ. ಕಾರ್ ಬರ್ತಿದೆ, ಕಾರ್ ವಾಶ್ 1 ಕಿಲೋಮೀಟ್ರ್ ಅಂತೆ, ಬ್ಯಾನರ್ ಕೂಡ ಹಾಕಿದ್ದಾರೆ ಕಾರ್ ವಾಶ್.
ಟ್ರ್ಯಾಕ್ಟರ್ ಕೆಳಗಡೆನಾ? ಮತ್ತೆ ಕೆಳಗಡೆ ಅಂದರೆ ಇನ್ನೇನು ರೋಡ್ ಓಕೆ ಹಂಗೆ ಹೇಳು. ಏನೋ ತಿಂತೀಯಾ ಅವಿ? ಕುಡಿತೀಯಾ? ಏನಾದರೂ ತಿಂತೀಯಾ ಕುಡಿತೀಯಾ? ಬಾ ಹೋಗೋಣ. ಹೋಗೋ ಅಷ್ಟೆಲ್ಲ 10 ಗಂಟೆ ಆಗುತ್ತೆ. 10 ಗಂಟೆ ಅಂತೀನಿ, 10:30 ಆಗುತ್ತೆ. ಎಸ್ಕರ್ವು ಒಬ್ಬ ಅವನ ಅಜ್ಜಿ ಏನು ಕಾಣಿಸಿಲ್ಲ. ಹುಷಾರಾಗಿ ಬಾ. ಶಾರ್ಪ್ ಲೆಫ್ಟ್ ಇಲ್ಲಿ. ಇನ್ನೊಂದು ಲೆಫ್ಟ್. ರೋಡ್ ಚೆನ್ನಾಗಿಲ್ಲ. 500 ಮೀಟರ್ಸಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಂತೆ. ಇನ್ನೊಂದೇನೋ ಬರ್ತಿದೆ ಅಭಿ. ಅಲ್ಲಿ ನೋಡ ಲೈಟ್ ಬೀಳೋದೇ ಚಂದ ನನಗೆ. ಹಿಂದ್ಗಡೆ ನನ್ನ ನಂಬರ್ ಪ್ಲೇಟು ಮೇಲೆ ಒಂದು ಬಲ್ಬ್ ಇದೆ, ಅದು ಆನ್ ಆಗಿದೆಯಾ ಅಭಿ? ನಂಬರ್ ಪ್ಲೇಟ್ ಕ್ಲೀನಾಗಿ ಕಾಣಿಸ್ತಿದ್ಯಾ? ಓಕೆ. ನಾನು ಗಾಡಿ ತೊಗೊಂಡಾಗ ಬಲ್ಬ್ ಹೋಗಿತ್ತು ಆ್ಯಕ್ಚುಲಿ. ಆ ಬಲ್ಬ್ ವರ್ಕ್ ಆಗ್ತಿರ್ಲಿಲ್ಲ, ನಂಬರ್ ಪ್ಲೇಟ್ನಲ್ಲಿ ಇರೋ ಬಲ್ಬು. ಅದು ಫುಲ್ ಸರ್ವಿಸಿಗೆ ಕೊಟ್ಬಿಟ್ಟೆ ಹೈಲ್ಯಾಂಡ್ರಿಗೆ. ಅಣ್ಣ ಹೇಳಿದ್ದೆ, ನಾನು ಹೇಳಿದೆ ಅಣ್ಣಂಗೆ ಫುಲ್ ಸರ್ವಿಸನ್ನು ಏನೇ ರಾಂಗ್ ಇದ್ರು ನೀನು ರೆಕ್ಟಿಫೈ ಮಾಡ್ಬಿಟ್ಟು ನನ್ನ ಕೇಳ್ಬೇಡ ಅಂತ. ಅವಾಗ 4 ಕಾಯಿಲು ಅದು ಇದು ಏನೇನಿತ್ತು ಎಲ್ಲ ಚೇಂಜು. 12,000 ಬಿಲ್ಲು. ಹಾಂ, ಗಾಡಿ ಇಸ್ಕೊಂಡಾಗ ಫಸ್ಟ್ ಟೈಮ್ ಹೈಲ್ಯಾಂಡರ್ ಕೊಟ್ಟಾಗ ಏನೇನಿದೆಯೋ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಿದೆ ಅಭಿ. ಅವಾಗ ಫ್ಲೂಯಿಡ್ಸು ಗಾಡಿಯಲ್ಲಿ, ಬ್ರೇಕ್ ಫ್ಲೂಯಿಡು, ಆಮೇಲೆ ಪ್ಯಾಡ್ಸು ಚೇಂಜ್ ಮಾಡಿದ್ರು ಅನಿಸುತ್ತೆ. ಆಮೇಲೆ ಕೂಲೆಂಟು, 4 ಕಾಯಿಲು, ಇಂಜಿನ್ ಆಯಿಲು ನಾರ್ಮಲ್ ಇನ್ನು ಎಲ್ಲ ಫುಲ್ಲು ಅಲೈನ್ಮೆಂಟ್ ಏನೇನಿತ್ತು, ಬಲ್ಬು ಸಣ್ಣ ಪುಟ್ಟ ಎಲ್ಲ. ಎಲ್ಲಿ ನಾನು ನೋಡಿಲ್ಲ. ಸ್ಟ್ರೈಟೇ ಇರ್ಬೇಕು ನಡಿಯೋ. ಸ್ಟ್ರೈಟೇ ಅಭಿ. ಆ್ಯಕ್ಟಿವಾ ಓವರ್ಟೇಕ್ ಮಾಡ್ಬಿಟ್ಟು ಅಭಿ ನನ್ನ. ನೋಡಿದೆ. ಬರ್ತಾ ಇದ್ದೀನಿ. ಹಿಂಗಿರ್ಬೇಕಬ್ಬಿ ಬ್ಯಾಂಗ್ಳೂರು ಆ್ಯಕ್ಚುಲಿ ಹಿಂಗಿರಬೇಕು. ನಾನು ದಿನಾಗಲೂ ಆಫೀಸ್ಗೆ ಹೋಗ್ತೀನಿ. ಬೋರ್ ಹೊಡೆದಾಗೆಲ್ಲ ಆಫೀಸು, ಬೋರ್ ಹೊಡೆದಾಗೆಲ್ಲ ಅಂತೀನಿ. ಕೆಲಸ ಇದ್ದಾಗೆಲ್ಲ ಆಫೀಸು ಅಂದರೆ
ಡೈಲಿ ಆಫೀಸ್ಗೆ ಹೋಗ್ತೀನಿ. ಹಿಂಗೇನಾದ್ರು ಬೆಂಗಳೂರಲ್ಲಿ ಆಫೀಸ್ಗೆ ಹೋಗೋ ರೋಡ್ ಇದ್ಬಿಟ್ರೆ ಹಾಂ, ನಾನು ಅಷ್ಟೇ. కాలేజ్ పాపల బస్సు ఈ సీట్ వచ్చేసిన ఫ్రెష్ బ్రేక్ వేస్తే పెద్ద ఇష్ మొదటి డిష్ ರಾಜಮೌಳಿ ಮೂವಿ ಅದು ಹೆಂಗೆ ತೆಗ್ಬಿಟ್ನ ಏನೋ ಮಗ. ಅದು ವಿಕ್ರಮಾರ್ಕುಡು ರವಿತೇಜ್ ಅದು ಬೆಸ್ಟ್ ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ. ಆಫ್ಟರ್ ಇಡಿಯಟ್ ಆಫ್ ಕೋರ್ಸ್. ನನ್ನ ಪ್ರಕಾರ ಇಡಿಯಟ್ ಮೂವಿ ನೋಡಿ ರವಿತೇಜ್ ಅದು. ಓಯ್ ನೋಡ ರೈಟ್ ಲೇನ್ಗೆ ಹೋಗಿ ಮತ್ತೆ ಬಂದ. ರೈಟಲ್ಲೇ ಇರ್ತಾನಲ್ಲ ಅವನು. ಇರಬೇ ನಾನು ಹೋಗ್ತೇನೆ. ಇರು ಯಾರೋ ಗೊತ್ತು. ಹಾಂ ಹೌದಾ, ಕೈ ಕೊಟ್ಟ ಅವನು ಈಗ ಹೋಗ್ಬೇಡ ಇರು ಅಂತ. ಬುಲೆರೋ ಡ್ರೈವರು. ಬೇಡ ಯಾರೋ ಬರ್ತೈತೆ, ಹೋಗ್ಬೇಡ. ನೈಟ್ ಟೈಮ್ ಅಲ್ವ. ನಡಿ ಏನಕ್ಕಾದರೂ ಓಡಿಸ್ತಾರ ಇವರು. ಇಂಡಿಯನ್ ಆಯಿಲ್ ಸುಸ್ವಾಗತ 200 ಮೀಟರ್ಸ್. ನಡಿ. ಮೇಲೆ ನೋಡಬಿ ಫುಲ್ ವೈಟು, ಕ್ಲಿಯರ್ ಸ್ಕೈ. ವೆಲ್ಕಮ್ಸ್ ಯು, ಆಲ್ವೇಸ್ ವೆಲ್ಕಮ್ಸ್ ಯು, ಆಲ್ವೇಸ್ ವೆಲ್ಕಮ್ಸ್ ಯು. ಅದು ಗೊತ್ತಾ ನಿನಗೆ? ವಿಲೇಜ್ ಕುಕಿಂಗ್ ಚಾನಲ್. ಬಂದ್ವಪ್ಪ. ಕಡೆಗೂ ಯಾರೋ ಇವರು ಬಾಯ್ಸು. ಇಲ್ಲೇನಾ ರೈಟು? ಯಾವುದೋ ಹುಳ. ಇಲ್ಲೇ ಎಂಟ್ರೆನ್ಸ್ ಪಕ್ಕನೇ ನಿಲ್ಸು. ಸೈಡ್ ಹೋಗೋ ಕೇಳೋರಿಗೆ ಹಾಕ್ಬಿಡು, ಇಲ್ಲ ಹಾಕ್ಬಿಡು.